ಇಸ್ರೇಲ್ನವರು ಇರಾನ್ ಮೇಲೆ ಅಟ್ಯಾಕ್ ಮಾಡಿದಾಗ ಇರಾನ್ ಅವರು ನೇರವಾಗಿ ಕುವೈತ್, ಕತಾರು, ಸೌದಿ ಅರೇಬಿಯಾ, ದುಬೈ ಮೇಲೆ ಯಾಕೆ ಅಟ್ಯಾಕ್ ಮಾಡಿದ್ರು ಅಂತ ಕೇಳಿದ್ರೆ ಅದಕ್ಕೊಂದು ಇತಿಹಾಸ ಇದೆ, ಬನ್ನಿ ನೋಡೋಣ. ಸೊ ಈ ಎಲ್ಲ ಕಾನ್ಫ್ಲಿಕ್ಟಿಗೆ ಮೇನ್ ರೀಸನ್ ಈ ಒಂದು ಸಿ ರೂಟ್. ಈ ಸಿ ರೂಟ್ ಮೇಲೆ ಇರಾನ್ ಮತ್ತು ಸೌದಿ ಅರೇಬಿಯಾ ನಿಯಂತ್ರಣ ಪಡಿಬೇಕು ಅಂತ ನಿರಂತರವಾಗಿ ಹೋರಾಟ ಮಾಡ್ತಾಯಿದೆ. ಯಾಕೆ ಅಂತ ಕೇಳಿದ್ರೆ ಜಗತ್ತಿನಲ್ಲಿ ಎಕ್ಸ್ಪೋರ್ಟ್ ಆಗುವ 30-35% ಆಯಿಲು ಈ ಸಿ ರೂಟಿಂದನೇ ಹೋಗುತ್ತೆ. ಹಾಗಾಗಿ ಇದ್ರ ಮೇಲೆ ನಿಯಂತ್ರಣ ಪಡಿಬೇಕು ಅನ್ನೋದು ಈ 2 ದೇಶಗಳ ಮುಂಚೆಯಿಂದನೂ ಇರುವಂಥ ಒಂದು ಆಸೆ. ಈ ಒಂದು ಇದರಲ್ಲಿ ಅಮೇರಿಕ ಎಂಟರ್ ಆಗೋದು, ಈ ಒಂದು ಗ್ರೂಪ್ ಇದೆಯಲ್ಲ, ಸೌದಿ ಅರೇಬಿಯಾ, ಕತಾರು, ಕುವೈತ್ ಮತ್ತು ದುಬೈ, ಈ ಗ್ರೂಪ್ಗಳಲ್ಲಿ ಯಾವಾಗ ಇರಾಕಿನ ಸದ್ದಾಮ್ ಹುಸೇನ್ ಅಟ್ಯಾಕ್ ಮಾಡ್ತಾನೆ, ಸದ್ದಾಮ್ ಹುಸೇನ್ ಅಟ್ಯಾಕ್ ಮಾಡಿದಾಗ ಇವರ ಹೆಲ್ಪಿಗೆ ಬರೋದೇ ಅಮೇರಿಕ. ಇವ್ರ ಹೆಲ್ಪಿಗೆ ನೇರವಾಗಿ ಅಮೇರಿಕ ಬರುತ್ತೆ. ಅಮೇರಿಕ ಹೆಲ್ಪಿಗೆ ಬಂದು ಅವ್ರಿಗೆ ಹೆಲ್ಪ್ ಮಾಡಿ ಸದ್ದಾಮ್ ಹುಸೇನ್ ವಾಪಸ್ ಓಡಿಸ್ತಾರೆ. ವಾಪಸ್ ಓಡಿಸಿದಾಗ ಅಮೇರಿಕ ಜೊತೆಗೆ ಇವರು ಇರೋದು ಅನಿವಾರ್ಯ ಆಗಿಬಿಡುತ್ತೆ. ಸೊ ಈ ಕಡೆ ಒಂದು ಗ್ರೂಪ್ ಇದೆ, ಇರಾಕ್, ಇರಾನ್, ಸಿರಿಯಾ, ಜೋರ್ಡಾನ್, ಈ ಒಂದು ಗ್ರೂಪ್ ಇದೆ. ಇವರೆಲ್ಲರೂ ಗ್ರೂಪ್ ಆಗಿರೋದು. ಬಟ್ ಆವಾಗ ಇರಾನ್ ಮಾತ್ರ ನೇರವಾಗಿ ಇಸ್ರೇಲು ಮತ್ತು ಅಮೇರಿಕ ಜೊತೆಗೆ ಜಗಳ ಕಾಯುತ್ತೆ. ಬಟ್ ಇರಾನ್ ಅಮೇರಿಕಾದೊಂದಿಗೆ ಒಳ್ಳೆಯ ಸ್ನೇಹಿತನಾಗಿರುತ್ತೆ ಮುಂಚೆ. ಯಾವಾಗ 1976ರಲ್ಲಿ ಇರಾನ್ ರಿವಲ್ಯೂಷನ್ ಆಗುತ್ತೆ, ಆವಾಗಿಂದ ಅಮೇರಿಕ ಜೊತೆಗೆ ಇವರ ಸಂಬಂಧ ಅಷ್ಟೊಂದು ಸರಿ ಇರಲ್ಲ. ಸೊ ಹಾಗಾಗಿ ಈ ಒಂದು ಅಡ್ವಾಂಟೇಜನ್ನು ತೊಗೊಂಡು ಅಮೇರಿಕ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಈ ಗಲ್ಫ್ ರಾಷ್ಟ್ರಗಳೇ ತಮ್ಮ ಏರ್ಬೇಸ್ಗಳನ್ನು ನಿರ್ಮಾಣ ಮಾಡುತ್ತೆ. ಏರ್ಬೇಸ್ಗಳನ್ನು ದುಬೈ ಆಗಿರ್ಬೋದು, ಕತಾರು, ಕುವೈತ್, ಸೌದಿ ಅರೇಬಿಯಾ ಎಲ್ಲ ಕಡೆಗಳಲ್ಲೂ ತಮ್ಮ ಏರ್ಬೇಸ್ಗಳನ್ನು ನಿರ್ಮಾಣ ಮಾಡುತ್ತೆ. ಈಗ ಇರಾನ್ ಅಟ್ಯಾಕ್ ಮಾಡಿರೋದು ಕೂಡ ಅದೇ ಏರ್ಬೇಸ್ಗಳ ಮೇಲೆ ಹೊರತಾಗಿ ಬೇರೆ ಯಾವುದೇ ಜಾಗಗಳಲ್ಲ. ಈ ಏರ್ಬೇಸ್ಗಳನ್ನು ಗುರಿಯಾಗಿಸ್ಕೊಂಡೇ ಅಟ್ಯಾಕ್ ಮಾಡ್ತಾಯಿದೆ ಇರಾನು. ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.